ರಾಜ್ಯಕ್ಕೆ ತಂದೆ ಮಾರ್ಗದರ್ಶನದಲ್ಲಿ ಪಕ್ಷವನ್ನ ಮುನ್ನಡೆಸುವಂತಹ ವಿಜಯೇಂದ್ರ ತಂತ್ರ ಪಕ್ಷಕ್ಕೆ ಯಶಸ್ವಿ ಹಿರಿಯ ನಾಯಕ ಯುವ ರಾಜ್ಯಾಧ್ಯಕ್ಷರ ಸಾರಥ್ಯ ಮುಖ್ಯ ಅನ್ನುವಂತಹ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋದಕ್ಕೆ ತಯಾರಿಗಳಾಗ್ತಾ ಇದೆ. ಈ ವಿಚಾರವನ್ನ ಮುಂದೆ ಇಟ್ಟು ಪಕ್ಷ ಸಂಘಟನೆಗೆ ವಿಜಯೇಂದ್ರ ಹೊರಡಲಿದ್ದಾರೆ. ಪುತ್ರನ ಅಧಿಕಾರಕ್ಕೆ ಅಡ್ಡಿ ಆತಂಕ ಬಾರದಂತೆ ನೋಡ್ಕೊಳ್ಳೋದಕ್ಕೆ ಸ್ವತಃ ಬಿಎಸ್ವೈ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಕೇಂದ್ರದಿಂದ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಅಧಿಕೃತ ಘೋಷಣೆಯಾಗುವ ಸಾಧ್ಯತೆ ಇದೆ. ಹೊಸ ಅಧ್ಯಾಯದಲ್ಲಿ ಕಮಾಲ್ ಮಾಡುತ್ತಾ ಅಪ್ಪ ಮಕ್ಕಳ ಜೋಡಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಒಂದ್ ಕಡೆ ರೆಬಲ್ ನಾಯಕರು ಯಾರ ಮಾತನ್ನೂ ಕೂಡ ಕೇಳ್ತಾ ಇಲ್ಲ, ಯಡಿಯೂರಪ್ಪನವರ ಮಾತನ್ನ ಕೇಳ್ತಾ ಇರಲ್ವಾ. ಸೊ ಹಾಗಾಗಿ ಭಿನ್ನರನ್ನ ಹೇಗಾದ್ರೂ ಮಾಡಿ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ವಿಜಯೇಂದ್ರಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ರೆಬೆಲ್ ಬಣ, ಅವರನ್ನೂ ಕೂಡ ಮನವೊಲಿಸಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಿಎಸ್ವೈ ರವರ ದಿಢೀರ್ ನಿರ್ಧಾರದಿಂದ ಮುಖಂಡರಿಗೆ ಒಂದ್ ಕಡೆ ಅಚ್ಚರಿ ಕೂಡ ಆಗ್ತಾ ಇದೆ. ಪಕ್ಷದ ಕಚೇರಿಯಲ್ಲಿ ಠಿಕಾಣಿ ಹೂಡೋದಕ್ಕೆ ಆರಂಭಿಸಿದ್ದಾರೆ ಮಾಜಿ ಸಿಎಂ. ಪಕ್ಷದ ಸಭೆ ಸಮಾರಂಭಗಳಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ಬಿಎಸ್ವೈ ಮುಖಂಡರಿಗೆ ಅಗತ್ಯ ಸಲಹೆಗಳನ್ನ ಮತ್ತೆ ಅದರ ಜೊತೆಗೆ ಸೂಚನೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಕುರಿತು ಕಿವಿ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು.